Good morning once again. Good morning once again to all my dear students. You know that the first class, in the previous class, we have discussed about the organized and the unorganized retailing. And please keep it in mind, this is the second module of retail management. Okay, this is the second module of retail management. So in the first module, we have discussed about the introduction about the retail management. Then second module is organized and the unorganized retailing. Actually, the title for the second module is there's a retail development and the formats of the retailers. So retail development as well as what is the formats of the retailing. This is the heading or the content of the second model. Okay, so in this model we are going to study about the organized and the unorganized retailing. Okay, and what is the retail formats will be there. Okay, and what is the traditional retail formats and what is the modern retail formats, and what is the reasons for the emergence of the modern retail formats. Okay, these four things we are going to study. ಸೊ ಈ ಒಂದು ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ನಾವ್ ಏನೇನ್ ನೋಡ್ತಾ ಇದೀವಿ ಅಂತಂದ್ರ ಒಂದು ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ರಿಟೇಲಿಂಗ್ ನೋಡ್ತಾ ಇದೀವಿ, ಇನ್ನೊಂದು ರಿಟೇಲ್ ಫಾರ್ಮ್ಯಾಟ್ಸ್ ನೋಡ್ತಾ ಇದೀವಿ, ಏನೇನ್ ರಿಟೇಲ್ ಫಾರ್ಮ್ಯಾಟ್ಸ್ ಏನೇನದ. ದೆನ್ ಇನ್ನೊಂದು ಏನ್ ಹೇಳ್ತೀವಿ ನಾವು, ಟ್ರೆಡಿಷನಲ್ ರಿಟೇಲ್ ಫಾರ್ಮ್ಯಾಟ್ ಏನದ, ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್ ಏನದ. ಟ್ರೆಡಿಷನಲ್ ಅಂದ್ರೆ ಏನು, ಮೊದ್ಲಿಂದ ಬಂದಿರುವಂತ ರಿಟೇಲ್ ಫಾರ್ಮ್ಯಾಟ್ ಏನದ, ಈಗ ಬದಲಾಗಿರುವಂತದ್ದು ರಿಟೇಲ್ ಫಾರ್ಮ್ಯಾಟ್ಸ್ ಏನದ, ಅದನ್ನ ನಾವು ಅಧ್ಯಯನ ಮಾಡ್ತೀವಿ ಇದರಲ್ಲಿ. ಆಮೇಲೆ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್, ರೀಸನ್ಸ್ ಫಾರ್ ಎಮರ್ಜೆನ್ಸಿ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್. ಸೊ ಎಮರ್ಜೆನ್ಸಿ ರಿಟೇಲ್ ಫಾರ್ಮ್ಯಾಟ್ಸ್ ಲಿಂದ ಏನೇನು ಅಂದ್ರೆ ಬದಲಾವಣೆ ಆಗಿದ್ರಿಂದ ನಿಮ್ಗೆ ಏನೇನು ಅದರದ ಪರಿಣಾಮಗಳು ಗೊತ್ತಾವು ಅದನ್ನ ನಾವು ಅಲ್ಲೇ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಹೇಳಿರೋ ಪ್ರಕಾರ, ನಾನು ಲಾಸ್ಟ್ ಟೈಮ್ ಹೇಳಿರೋ ಪ್ರಕಾರ, ಲಾಸ್ಟ್ ಕ್ಲಾಸ್ ಹೇಳಿರೋ ಪ್ರಕಾರ, ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ರಿಟೇಲಿಂಗ್ ಅಲ್ಲಿ ಬದಲಾವಣೆ ಏನಿದೆ, ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ತೀನಿ. ಆರ್ಗನೈಸ್ಡ್ ರಿಟೇಲಿಂಗ್ ಅಂತಂದ್ರೆ ಒಂದು ಸಿಸ್ಟಮೆಟಿಕ್ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡುವಂತದಕ್ಕ ನಾವು ಆರ್ಗನೈಸ್ಡ್ ರಿಟೇಲಿಂಗ್ ಅಂತ ಹೇಳ್ತೀವಿ. ಅನ್ಆರ್ಗನೈಸ್ಡ್ ರಿಟೇಲಿಂಗ್ ಅಲ್ಲಿ ನಾವು ಸಿಸ್ಟಮೆಟಿಕ್ ಅನ್ನ ಫಾಲೋ ಮಾಡೋದಿಲ್ಲ, ಹಾಗೆ ನಾವು ಒಂದು ಸಿಸ್ಟಮ್ ಅನ್ನು ಫಾಲೋ ಮಾಡೋದಿಲ್ಲ. ನಮಗೆ ಹೇಗೆ ಬೇಕು ಹಾಗೆ ಅನುಗುಣವಾಗಿ ನಾವು ನಮ್ಮ ಒಂದು ಬಿಸ್ನೆಸ್ ಅನ್ನ ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಅನ್ಆರ್ಗನೈಸ್ಡ್ ರಿಟೇಲಿಂಗ್ ಅಂತ. ನಿಮ್ಗೆ ಗೊತ್ತಿರ್ಲಿ, ಅನ್ಆರ್ಗನೈಸ್ಡ್ನು ಬೇಕು, ಆರ್ಗನೈಸ್ಡ್ನು ಬೇಕು. ಆರ್ಗನೈಸ್ಡ್ ಯಾವಾಗ್ಲೂ ಹೆಂಗಂದ್ರೆ ಮಾಡರ್ನ್ ಟ್ರೆಂಡಿಗೆ, ಮಾಡರ್ನ್ ಜನರೇಷನ್ಗೆ, ಎಸ್ ಇಟ್ ಈಸ್ ರಿಕ್ವೈರ್ಡ್ ದ ಆರ್ಗನೈಸ್ಡ್ ರಿಟೇಲಿಂಗ್ ಬಿಕಾಸ್ ದೇ ಆರ್ ಫಾಲೋಯಿಂಗ್ ದ ಸ್ಟೆಪ್ಸ್ like the systematic and the system and the discipline. These all things, yes, people are expecting and people are following. So same thing they are expecting from the vendors also, right? ಅರ್ಥ ಆಯ್ತು. ಆರ್ಗನೈಸ್ಡ್ ಅಂತಂದ್ರೆ ಹೆಂಗದ ಅಂತಂದ್ರೆ ಅವರು ಸಿಸ್ಟಮೆಟಿಕ್ ಇರ್ತಾರ, ಡಿಸಿಪ್ಲಿನ್ ಇರ್ತಾರ, ಅದೇ ತರ ನಿಮ್ಮನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಆರ್ಗನೈಸ್ಡ್ ರಿಟೇಲಿಂಗ್ ಅನ್ನು ಕೂಡ ಅವಶ್ಯಕತೆ ಅದ. ಇನ್ನು ಅನ್ಆರ್ಗನೈಸ್ಡ್ ರಿಟೇಲಿಂಗ್ ಕೂಡಾನು ಅವಶ್ಯಕತೆ ಅದ. ಏನು, ಯಾರು ಸಿಸ್ಟಮ್ ಫಾಲೋ ಮಾಡಂಗಿಲ್ಲ, ಯಾರು ಸಿಸ್ಟಮೆಟಿಕ್ ಫಾಲೋ ಅದನ್ನು ಬೇಕ್ರಿ. ಯಾಕದು ಬೇಕು ಅಂತಂತ ನೋಡ್ರಿ, ನೀವು ಹಳ್ಳಿ ಜನ ಹೋಗ್ರಿ, ನೀವು ಅತಿ ಸೊಫಿಸ್ಟಿಕೇಟೆಡ್, ಅತಿ ಸಿಸ್ಟಮೆಟಿಕ್, ಅತಿ ಡಿಸಿಪ್ಲಿನ್ ಅಂತಂದ್ರೆ ನಡೆಯಂಗಿಲ್ಲ ಅವ್ರಿಗೆ. ಈ ಟೆಲ್ ಮಿ ಸರ್ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತಂದ್ರೆ ಇದು ಆ ಒಂದು ಆತ್ಮೀಯತೆ ಬರುವುದಿಲ್ಲ ಇಲ್ಲಿ. ಅಲ್ಲಿ ಏನ್ ಬೇಕು, ಹಾ ಹೇಳ್ಕಾಕ ಏನ್ ಬೇಕಾಗ್ಯದ ಅಂತ ಕೇಳಿದಾಗ ಮಾತ್ರ ಅದು ಆತ್ಮೀಯತೆ ಬರ್ತದ. ಅರ್ಥ ಆಯ್ತ್ರಿ? ಅಲ್ಲಿ ನಾವು ಉದ್ರಿ ಕೊಟ್ಟಾಗ ಮಾತ್ರ ಆತ್ಮೀಯತೆ ಬರ್ತದ, ರೈಟ್? ಸಿ, this is very much important, guys. Service sector olaga this is very much important, and I'm telling you, these all things we are getting back in the market. That's what I have said. Okay, ಈಗ ನಾವು ಹೇಳ್ಕಕ ಏನ್ ಬೇಕಾಗ್ಯದ ಏನ್ ಕೊಡ್ಲಿ ಅಂತ ಕೇಳಿರ್ತಿಕೋರಿ, ಅದ್ರದ್ದು ಒಂದು ಪರಿಣಾಮನೇ ಬೇರೆ ಇರ್ತದೆ. I have seen in many doctors this recently. Okay, I have seen this service in the doctors also. See, doctors, I have seen couple of doctors in our area. ನಮ್ಮ ಏರಿಯಾದಾಗ ಒಂದಿಬ್ರು ಡಾಕ್ಟರ್ಸ್ ಅದಾರ. ಹೆಂಗದಾರ ಅಂತಂತಂದ್ರೆ, ನೀವು ಹೋದ್ರಪ್ಪ ಅಂತಕೋರಿ, ಇಷ್ಟು ಚಲೋ ಮಾತಾಡ್ತಾರ ಅಂದ್ರೆ ಅಷ್ಟು ಚಲೋ ಮಾತಾಡ್ತಾರ. ಫರ್ಗೆಟ್ ಅಬೌಟ್ ದ ಸರ್ವಿಸ್. ಯಾಕಂದ್ರ ಆ ಒಂದು ಪೇಷಂಟ್ ಹೆಂಗದ ಅಂತಂದ್ರೆ, ಮೊದಲು ಒಂದು ಒಳ್ಳೆ ಸಂಭಾಷಣೆ ಪ್ರಾಮುಖ್ಯತೆ ಅದ. ಮಾತಿನಿಂದನೇ ಅರ್ಧ ಏನ ನಮ್ಮ ರೋಗಗಳನ್ನು
ಕಡೆಗಣಿಸುವಂತ ಶಕ್ತಿ ವೈದ್ಯಕರಿಗೆ ಇರ್ತದ, ಡಾಕ್ಟರ್ಸ್ ಇರ್ತದ. ಸೊ ಏನಾಗ್ಯದ್ರಿ, ಏನ್ರಿ, ಯಾಕ್ರಿ ಕಾಕರ ಆರಾಮದಾರ್ರಿ, ಅವಾಗ ಆರಾಮದಾರ್ರಿ, ಯಾಕ್ರಿ ಮಗನ್ ಕರ್ಕೊಂಡ್ ಬಂದಿಲ್ಲಲ್ರಿ? See, this is what is important, guys. See, I have seen the doctors who is going to call you. ಈಗ ನೀವು ಆರಾಮ್ ಆಗ್ಲಿ ಅಂತ ಹೋಗಿರ್ತೀರಿ, ಹೋದ್ಮೇಲೆ ಅವ್ರು ಒಂದ್ ಇಂಜೆಕ್ಷನ್ ಕೊಡ್ತಾರ, ಒಂದೆರಡು ಗುಳಿಗೆ ಕೊಡ್ತಾರ, ಓಕೆ ಕಡಿಮೆ ಆಯ್ತು, ಚಲೋ ಆಯ್ತು, ಕಡಿಮೆ ಆಗಿಲ್ಲ ಅಂತಂದ್ರೆ 2 ದಿವ್ಸ ಬಿಟ್ಟು ಬಾ ಅಂತ ಹೇಳ್ತಾರ. ಮತ್ತೆ 2 ದಿವ್ಸ ಬಿಟ್ಟು ಹೋಗ್ತೀರಿ, ಮತ್ತೊಂದೇನೋ ಚೇಂಜ್ ಮಾಡ್ತಾರೆ ಟ್ಯಾಬ್ಲೆಟ್ಸ್, ಓಕೆ, ಮತ್ತೇನೋ ಬ್ಲಡ್ ಟೆಸ್ಟ್ ಏನೇನೋ ಮಾಡಿ ಫೈನಲಿ ಒಂದು ಸೊಲ್ಯೂಷನ್ ಕೊಡ್ತಾರೆ. ಒಂದು 3 to 4 days this is an the duration is there, course is there, so you can follow that. ಈ ಒಂದ್ 4-5 ದಿವಸದ್ದು ನೀವು ಗುಳಿಗೆ ತಗೊಂಡ್ರಪ್ಪ ಆರಾಮ ಆಗ್ತದ, ನೀವು ಆರಾಮ ಆದ್ಮೇಲೆ ಹೋಗ್ತೀರೇನು, ಹೋಗಿ ಹೇಳ್ತೀರೇನು ಅವ್ರಿಗೆ, ಸರ್ ನೀವೆಲ್ಲಾ ಕೊಟ್ಟಿದ್ದೆಲ್ಲ ಆರಾಮಾಗೈದ್ ನೋಡ್ರಿ ನಮಗಂತ. ಅದನ್ನ ಅವರು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಅದನ್ನ ನೀವು ಹೋಗಿ ಹೇಳಕ್ ಹೋಗುದಿಲ್ಲ. ದಿಸ್ ಇಸ್ ಓವರ್. ಬಟ್ ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್, ಮೆನಿ ಡಾಕ್ಟರ್ಸ್, ದೇ ಯೂಸ್ ಟು ಕಾಲ್ ಯು. I used to get the call in my area doctor. Okay, I know Mr. Girish is well known about that doctor because you stay nearby him. Okay, Rachapnur anteli. I was shocked because you know that I am a marketing guy, so I was shocked by his service. Ansale yarsale hode, avan ondsale ನನ್ನ ವೈಫ್ ಕರ್ಕೊಂಡು ಹೋದೆ, ಯಾಕಂದ್ರೆ ಮೇಡಮ್ ಆರಾಮದನ್ರಿ ಅಂತ ಕೇಳಿದೆ. Forget about ಇವರೆಲ್ಲ ಬಿಡ್ರಿ, ಇವನ್ ನನ್ನ ಮಗನ್ ಒಂದ್ಸಲ ಕರ್ಕೊಂಡು ಹೋಗಿದ್ದೆ, his name is Pratham. Okay, next time ಹೋದಾಗ he remembered that name. I was really stunned. ಯಾಕೆ ಹೆಂಗದನ್ರಿ ಪ್ರಥಮ್, ಆರಾಮಾಗೇನ್ರಿ ಈಗ? ಅರೆ ಮೈ ಗಾಡ್, what a memory and what a relationship he is building. This is how he is increasing his practice. Okay, this is how he is increasing the practice. This is important, guys. This is an important. And he ಅದಕ್ಕೆ ಹೇಳ್ತಿಲ್ಲ, ಒಂದ್ಸಲ ಏನೋ ಕೆಮ್ಮಾಗಿತ್ತು, ಏನೋ ಆಗಿತ್ತು, ಆರಾಮಾಯ್ತು, ಎಲ್ಲ ಆಯ್ತು, ಫೋನ್ ಮಾಡಿದ್ರು. ಸೊ ಹೇಳಿ ಸರ್ ಹೇಳ್ತಾನೆ. ಸೊ ಬಿಕಾಸ್ ಐ ಹ್ಯಾವ್ ಹಿಸ್ ನಂಬರ್ and he had my number, so some in between he called and ಏನ್ ಸರ್ ಏನ್ ನಡೆದ, ಆರಾಮದಿರಿ? ಸೊ ಆರಾಮ, ನನಗದು ನೆನಪೇ ಇಲ್ಲ ಇವ್ರು ಎದಕ್ ಮಾಡ್ಯಾರ ಅಂತ ಹೇಳಿ. ಏನಿಲ್ಲ ಸರ್, ಸುಮ್ ಮಾಡಿದ್ದಾರಿ, ಯಾಕೆ ಒಂದು ಬಂದಿದ್ರಲ್ಲ, ಆರಾಮಿದ್ದಿಲ್ಲ, ಅದಕ್ಕೆ ಕೆಮ್ಮ ನೆಗಡಿ ಹೆಂಗದ, ಈಗ ಬರಬ್ಬರಿ ಅದೋ ಇಲ್ಲೋ ಕೇಳಿ ಫೋನ್ ಮಾಡಿದ್ದೆ. ಮೈ ಗಾಡ್ ಅಂದೆ ನಾನು. ಸರ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ that I forgotten to call you and inform you, but I'm okay sir now, but I'm really thankful for your concern ಅಂತ ಹೇಳಿದೆ. This is how, guys, this is how the service. This is also important in this situation. ಈಗಿನ ಜನರೇಷನ್ ಒಳಗ ಈ ಬಾಂಡಿಂಗ್ನೆಸ್ ರಿಲೇಷನ್ ಮಿಸ್ ಆಗ್ಲಿಕ್ಕೆ ಆಯ್ತದ. ಸೊ ದಿಸ್ ಇಸ್ required to build the relationship, not only to build the relationship, guys, this is a one or the other way you are increasing your business. That's it, right? This is one or the other way you are increasing the business, guys. See, I have seen hardly per day he was to concern, or maybe he used to see the patients, maybe 10 to 20 patients, but you know that per day he used to see around 100 patients. Now ಮೊದಲು 8-10 ಪೇಷಂಟ್ ಅನ್ನ ನೋಡ್ತಾ ಇರುವಂತ ಡಾಕ್ಟರ್, ಈ ಒಂದು ರಿಲೇಷನ್ ಬಿಲ್ಡ್ ಆಗಿದ್ರಿಂದ, ಒಂದು ಬಾಂಡಿಂಗ್ನೆಸ್ ಬಂದಿದ್ರಿಂದ ಎಲ್ಲರ ಕಡೆ, ಓಕೆ, ನಿಮ್ಗೆ ಗೊತ್ತದ ಮಿನಿಮಮ್ ದಿವಸಕ್ಕೆ ಒಂದು 100 ಪೇಷಂಟ್ ಅವ್ರು ನೋಡ್ತಾರೆ. 50 ರೂಪಾಯಿ ಹಿಡ್ಕೊಂಡ್ರೆ ಅಂದ್ರೆ ವಿಚಾರ ಮಾಡ್ರಿ ಎಷ್ಟಾಯ್ತು ಅಂತ. You all are commerce students, so you can calculate. Sorry. Right, so this kind of people will be there in the market where you can say the service is wonderful. So this is what the unorganized retailing, what I'm saying. So this is very much important in the market. Okay, that's what I have said. Not just only attracting the patients with their talk, with their calls. Okay, apart from that, he is increasing his business like anything. Right? ಅವರು ಇದೇ ಒಂದು ಅಸ್ತ್ರ ಇಟ್ಟುಕೊಂಡು, ಎಸ್ ಐ ಆಮ್ ನಾಟ್ ಸೇಯಿಂಗ್ he's not a good doctor. He is a good doctor, but he's not a surgeon, he's not a specialized person. But yes, general medicine, okay, and the connectivity is good, okay, and the relation he maintains. ಏನ್ ಹೇಳ್ತೀನಿ ರೀ, ನಾನು ಬಿಡ್ರಿ, ನಮ್ ವೈಫ್ ಬಿಡ್ರಿ, ನಮ್ ಪೇರೆಂಟ್ಸ್ ಬಿಡ್ರಿ, ಯಾಕಂದ್ರೆ ಏನ್ ಹೇಳ್ತೀನಿ ನಾರ್ಮಲಿ
ನಾ ಹೋದ್ರೆ ಯಾಕ್ರಿ ಆರಾಮದಿರಿ ಸರ್ ಅಂತ ಕೇಳ್ತಾನ. ಆಮೇಲೆ ನಮ್ ಪೇರೆಂಟ್ಸ್ ಒಂದ್ಸಲ ಹೋಗಿ ಬೈದ್ರಪ್ಪ ಅಂತ ಅವ್ರದ್ದು ಕೇಳ್ತಾನ, ಯಾಕ್ರಿ ಕಾಕಾಗ ಆರಾಮದಾರೇನ್ರಿ, ಅವಾಗ ಆರಾಮದಾರೇನ್ರಿ ಅಂತ. ಓಕೆ, ಆಮೇಲೆ ಒಮ್ಮೊಮ್ಮೆ ನಮ್ ವೈಫ್ ಕರ್ಕೊಂಡು ಹೋಗ್ತೀನಿ, ಯಾಕ್ರಿ ತಂಗಿ ಆರಾಮದಾರೇನ್ರಿ ಅಂತ ಕೇಳ್ತಾನೆ. ದಿಸ್ ಇಸ್ ಹೌ ಈ ಬಿಲ್ಡ್ ದ ರಿಲೇಶನ್ಶಿಪ್ ಗೈಸ್. ಇವೆಲ್ಲ ಬಿಡ್ರಿ, ಹುಡುಗನ್ ಯಾಕ್ರಿ ಮಗ ಆರಾಮದಾನೇನ್ರಿ ಅಂತ ಕೇಳೋದು ಬೇರೆ, ಯಾಕ್ರಿ ಪ್ರಥಮ ಆರಾಮದಾನೇನ್ರಿ ಮನೆ ಬಂದಿದ್ದ ಅಂತ, ಮಮ್ಮಿ ಜೊತೆ ಬಂದಿದ್ದ ಅಂತಂದ. ಐ ವಾಸ್ ಶಾಕ್. This is how he build the relationship, guys. Nowadays, this is required. So, see what is required in the market. Please encash those things. ನಾ ಹೇಳುದು ಅಷ್ಟೇ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾವ್ದು ಮಾರ್ಕೆಟ್ ನಾಗ ಬೇಕಾಗ್ಯದ, ಯಾವ್ದು ಕಸ್ಟಮರ್ಸ್ ಬೇಕಾಗ್ಯದಲ್ಲ, ಅದನ್ನ ನೀವು ಆಸ್ ಅ ರಿಟೇಲರ್ಸ್ ನೀವು ಅದನ್ನ ಎನ್ಕ್ಯಾಶ್ ಮಾಡ್ಕೋರಿ. ಸೊ ಅವ ಹಂಗ್ ಮಾಡಿದಾರೆ, ಇವ ಹಿಂಗ್ ಮಾಡಿದಾರೆ ಹೇಳಿ ಅದಕ್ಕೆ ಉಪಯೋಗ ಇಲ್ರಿ, ನೀ ಏನ್ ಮಾಡಿ ಅದು ಬೇಕಲ್ಲ. ಸೊ ಅದಕ್ಕೆ ಏನಲ್ಲ, ಇದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದು. ಏನು ನಾವು ಸ್ಟಾರ್ಟ್ ಮಾಡೋದು, ಮಾತಾಡೋದು ಸ್ಟೈಲ್. ಬರ್ರಿ ಕಾಕ ಆರಾಮದ್ರಿ. ದಿಸ್ ಈಸ್ ರಿಕ್ವೈರ್ಡ್ ಗೈಸ್ ಇನ್ ದ ಮಾರ್ಕೆಟಿಂಗ್. ನಾನು ಅದಕ್ಕೆ ನಾನು ಮೊದಲಿಂದ ಹೇಳ್ತೀನಿ, ನಾನು ಮೊದಲೇ ಮಾರ್ಕೆಟಿಂಗ್ ಗಾಯ್. ಓಕೆ, ನನಗೆ ಡಾಕ್ಟರ್ ವಾಸ್ ಟೀಚಿಂಗ್ ಮಾರ್ಕೆಟಿಂಗ್. ಐ ವಾಸ್ ರಿಯಲಿ ಹ್ಯಾಪಿ. ಐ ಆಮ್ ನಾಟ್ ಸೇಯಿಂಗ್ ದ ಟೀಚಿಂಗ್ ಅಂತ ಹೇಳಿ, ಬಟ್ ಅವರು ಒಂದು ಕನ್ಸರ್ನ್ ನನಗೆ ಬಹಳ ಖುಷಿ ಅನಿಸ್ತು. ದಿಸ್ ಈಸ್ ರಿಕ್ವೈರ್ಡ್ ಇನ್ ದ ಮಾರ್ಕೆಟ್ ಅಂತ ಅನಿಸ್ತು ನನಗೆ. ಯಾಕಂದ್ರ ಮನುಷ್ಯನಿಗೆ ಇತ್ತಿತ್ಲಾಗೆ ರಿಲೇಷನ್ ಅನ್ನೋದು ಕಡಿಮೆ ಆಕೋತ ಹೊಂಟದ. ಓಕೆ, ಯಾಕಂದ್ರೆ ನಮ್ ಕೆಲಸದೊಳಗೆ ನಾವು ಬಿಸಿ ಇರೋದ್ರಿಂದ ನಮ್ಮ ಒಂದು ಬಾಂಧವ್ಯತೆ ಕಡಿಮೆ ಆಕೋತ ಹೊಂಟದ. ಅಂತದ್ರಾಗಿ ಇದರ ಥ್ರೂ ನೀವು ಬಿಸ್ನೆಸ್ ಮಾಡಿದ್ರಪ್ಪ ಅಂದ್ರೆ ಇಟ್ಸ್ ರಿಯಲಿ ಗುಡ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಎಸ್, ಆರ್ಗನೈಸ್ಡ್ ಈಸ್ ಆಲ್ಸೋ ರಿಟೇಲಿಂಗ್, ಆರ್ಗನೈಸ್ಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಅಂಡ್ ಅನ್ಆರ್ಗನೈಸ್ಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಆರ್ಗನೈಸ್ಡ್ ಎಷ್ಟು ಪ್ರಾಮುಖ್ಯತೆ ಅದ, ಎಸ್, ಬದಲಾವಣೆ ಆಗ್ಲೇಬೇಕು, ಎಸ್, ಸಿಸ್ಟಮೆಟಿಕ್ ಇರ್ಲೇಬೇಕು. ಈ ಫಾರ್ ಎಕ್ಸಾಂಪಲ್ ನಾ ಹೇಳ್ತಿಲ್ಲ ನಿಮ್ಗೆ, ಪಟಕ್ನ ಹೋಗಿ ನಾವು ಕಾಯಿಪಲ್ಲೆ ತರಬೇಕಾಗಿತ್ತು, ಸಾರಿ ಪಟಕ್ನ ಹೋಗಿ ನಾವು ಸೋಪ್ ತರಬೇಕಾಗಿತ್ತು, ಬೇಡ ನಾ ಏನೋ ಒಂದು ಕ್ರೀಮ್ ತರಬೇಕು, ಶೇವಿಂಗ್ ಕ್ರೀಮ್ ತರಬೇಕಾಗಿತ್ತು, ಶೇವಿಂಗ್ ಬ್ಲೇಡ್ ತರಬೇಕಾಗಿತ್ತು. ನಾನು ಅಂಗಡಿಗೆ ಹೋಗಿ ಅವ ಒಂದ್ 10 ಮಂದಿನ ಹಿಡ್ಕೊಂಡು ನಿಂತಿರ್ತಾನೆ, ಎಲ್ಲರಿಗೂ ಕೊಟ್ಟು ನನಗ್ ಕೊಡ್ಬೇಕಾದ್ರೆ ಮುಗಿದೋಯ್ತು, ಟೈಮ್ ಆಗ್ತದೆ. ಸೊ ನಾ ಏನ್ ಮಾಡ್ತೇನೆ, ಇಮಿಡಿಯೇಟ್ಲಿ ಐ ಜಂಪ್ ಇನ್ ಟು ದಿ ಸೂಪರ್ ಮಾರ್ಕೆಟ್ ಅಂಡ್ ಐ ಪಿಕ್ ದ particular product. You know that 3-4 cash counters will be there. Okay, maybe I need to stand in the queue, maybe around 2-3 minutes or 5 minutes, not a problem. Immediately I'll pay and I'll come. This is how. Yes, this is required because people don't have the time. People don't have the time to do their shopping. So that's the reason you can go immediately and you can get the products. And nowadays, you know that organized retailers, they are giving the home delivery services also. ಮನೆ ಮನೆಗೆ ಹೋಗಿ ನಿಮ್ಮ ಸರ್ವಿಸ್ಗಳನ್ನ ಅವ್ರು ಕೊಡ್ತಾ ಇದ್ದಾರೆ, ಅದಕ್ಕೂ ನಾವು ಆರ್ಗನೈಸ್ಡ್ ಅಂತ ಹೇಳ್ತೀವಿ. ಇನ್ನು ಅನ್ಆರ್ಗನೈಸ್ಡ್ ಅನ್ನು ತುಂಬಾ ಅವಶ್ಯಕತೆ. ಯಾಕಂತಂದ್ರೆ ನೀವು ಹೋಗಿ ಕಾಯಿಪಲ್ಲೆ ನೀವು ಮನ್ಯಾಗ ಸಿಗುದ್ ಬೇರೆ, ಓನ್ಯಾಗ ಸಿಗುದ್ ಬೇರೆ, ಅಡ್ಡಾಡ್ಕೊತ ಬರ್ತಾರಲ್ರಿ, ದರ್ಸ್ ಸ್ಟ್ರೀಟ್ ವೆಂಡರ್ಸ್ ಅಂತ ಹೇಳಿ. ನಾವು ಬಾಳೆಹಣ್ಣು ಎಂದರೆ ನೀವು ಸೂಪರ್ ಮಾರ್ಕೆಟ್ಗೆ ಹೋಗಿ ತಗೊಂಡ್ರಿ ನೋಡಿ, ಬಹಳ ಕಡಿಮೆ ರೀ. ಬಾಳೆಹಣ್ಣು ಆಗ್ಲಿ, ಈ ಕಾಯಿಪಲ್ಯ ಆಗ್ಲಿ, ಇದನ್ನ ನಾವು ಸೂಪರ್ ಮಾರ್ಕೆಟ್ಗೆ ಹೋಗಂಗಿಲ್ರಿ, ಹೈಪರ್ ಮಾರ್ಕೆಟ್ಗೆ ಹೋಗಂಗಿಲ್ರಿ. ನಮಗೇನು, ನಮಗ್ ಏನ್ ಬೇಕು ನಾವು ಹಂಗ ಅನುಗುಣವಾಗಿರ್ಬೇಕು. ಅಂದ್ರೆ ಎರಡು ಬೇಕು ನಮಗ್ ಅಂತದ ಅರ್ಥ. ಇದು ಬೇಕು ಇದು ಇಲ್ಲ ಅಂತಲ್ಲ. ಎಸ್, ವಿ ರಿಕ್ವೈರ್ ದ ಬೋತ್. We require the both. Then only we can able to run our life. Right? Are you understood about this concept, organized and the unorganized, in a common way? ಕಾಮನ್ ವೇ ಒಳಗೆ ಹೇಳಿಕತ್ತೀನಿ ನಾನು. ನನ್ನ ಸೆಂಟೆನ್ಸ್ ಅನ್ನ ಫಾಲೋ ಮಾಡ್ಲಿಕ್ಕತ್ತಿಲ್ಲ. ನಿಮ್ ಸ್ಕ್ರೀನ್ ಒಳಗೆ ಏನದಲ್ಲ ಆ ಸೆಂಟೆನ್ಸ್ ಅನ್ನ ನಾನು ಫಾಲೋ ಮಾಡ್ತಾ ಇಲ್ಲ. ಮೊದಲು ನೀವು ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಆಮೇಲೆ ನೀವು ಅದನ್ನ ಓದ್ತಾ ಹೋದ್ರಪ್ಪ ಅಂತಂದ್ರೆ ನೀವು ತಿಳ್ಕೊಂಡಿದ್ದಕ್ಕೂ ಅದಕ್ಕೂ ಮ್ಯಾಚ್ ಹಾಕೋತಾ ಹೋಗ್ತದೆ. ಅದಕ್ಕೆ ನಾವ್ ಹೇಳ್ತಾ ಗೊತ್ತಲ್ಲ, ಪಿಕ್ಚರ್ ನೋಡ್ಬೇಕಾದ್ರೆ ಮೊದಲ ಟ್ರೇಲರ್ ನೋಡ್ತೀರಿ ನೀವು. ಆ ಟ್ರೇಲರ್ ನೋಡಿದ ಕೂಡ ಭಾರಿ ಅದ ಇದು ಪಿಕ್ಚರ್ ಅಂತೇಳಿ ಆ ಒಂದು ಕ್ರಿಯೇಟಿವಿಟಿ ಇಂಟ್ರೆಸ್ಟ್ ಲಿಂದ ಹೋಗಿ ನೀವು ಕೂಡ್ತೀವಿ. ಅವಾಗ ಆ ಪಿಕ್ಚರ್ ನಿಮ್ಗೆ ಅದೇನಾಗ್ತದ, ಇಂಟ್ರೆಸ್ಟ್ ಕೊಡ್ತದ. ಸೊ ಅದೇ ತರ ನಮ್ದು ಪಿಕ್ಚರ್ ಕೂಡ. ಓಕೆ, ಐ ಜಸ್ಟ್ ಗಿವನ್ ಯು the glimpse idea about the organized and the unorganized, where we can able to understand. ನಮ್ಮ ಭಾಷೆಯಲ್ಲಿ, ನಮ್ಮ ಸರಳ ನಡೆನುಡಿಯಲ್ಲಿ ಈ ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಅನ್ನು ಏನಂತೇಳಿ ನೀವು ಬಿಡಿಸಿ ಹೇಳಿಕ್ಕೆ ನಾನು ಪ್ರಯತ್ನ ಮಾಡೀನಿ. ನಿಮಗೆ ಇದು ಅರ್ಥ ಆಗೋದಿಲ್ಲ, ಮೊದಲ ನನಗೆ ರಿಪ್ಲೈ ಮಾಡಿ. ಆಮೇಲೆ ಅದ್ರೊಳಗೆ ಏನದ ಅಲ್ಲಿ ಏನ್ ಸ್ಕ್ರೀನ್ ದಾಗ ಕಾಣತ್ತಲ್ಲ ಅದನ್ನ ಫಾಲೋ ಮಾಡೋಣ.
ಅರ್ಥ ಆಗಿದ್ರಿ? ವೆರಿ ಗುಡ್, ಗ್ರೇಟ್. ಇದೇ ಬೇಕಾಗಿರೋದು. ಅಂದ್ರೇನು, ನಿಮಗೆ ಅರ್ಥ ಆಗೋದಿಲ್ಲ ಅಂತ ಗೊತ್ತಾಯ್ತಂತಂದ್ರೆ ನಾನು ಹೋಗ್ತೀನಿ. ಅಂದ್ರೇನು, ಬುಕ್ ಒಳಗೆ ಏನದ ಅದನ್ನ ನೋಡೋಣ, ನೋಟ್ಸ್ ಒಳಗೆ ಏನದ ಅದನ್ನ ನೋಡೋಣ. ಮೊದಲು ನೀವು ಸಹಜ ಗುಣದಲ್ಲಿ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಫಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಾಮನ್ಲಿ ವಾಟ್ ಯು ಮೀನ್ ಬೈ ದಿಸ್ ಆರ್ಗನೈಸರ್ ಅಂಡ್ ಅನ್ಆರ್ಗನೈಸರ್. Then we can follow the books. Okay, books is there, notes is there, internet is there, everything is there. ಅದು ಹೇಳ್ತದೆ, ಅದು ತನ್ನ ಪರವಾಗಿ ಅಂದ್ರೆ ಅದು ಏನದ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತದೆ, ದಟ್ ಇಸ್ ಡಿಫರೆಂಟ್. ಬಟ್ ಅದಕ್ಕಿಂತ ಮುಂಚೆವಾಗಿ ನಮ್ಮ ಸಹಜ ನುಡಿಯಲ್ಲಿ ಮೇ ಬಿ ನಮ್ಮ ದಿನನಿತ್ಯ ಕಾರ್ಯಗಳಲ್ಲಿ ಇದು ಹೆಂಗ್ ನಾವು ಅನಾಲಿಸಿಸ್ ಮಾಡ್ತೀವಿ ಆರ್ಗನೈಸರ್ ಅಂಡ್ ಅನ್ಆರ್ಗನೈಸರ್, ಇದು ಬಹಳ ಮುಖ್ಯ. ಓಕೆ, ಅದನ್ನ ಅರ್ಥ ಮಾಡ್ಕೊಂಡಪ್ಪ ಅಂತಕ್ಕೋರಿ ಇಲ್ಲಿ ನಮ್ಗೆ ಅರ್ಥ ಆಗ್ತದೆ. ಅದಕ್ಕೆ ನಾ ಹೇಳಿದ್ನಲ್ಲ, ನಮ್ಗೆ ಫಸ್ಟ್ ಟ್ರೇಲರ್ ಇಸ್ ಇಂಪಾರ್ಟೆಂಟ್. ಟ್ರೇಲರ್ ನೋಡಿದ್ರಿ, ಟ್ರೇಲರ್ ಪಿಕ್ಚರ್ ಚಲೋ ಅನಿಸ್ತು, ಮುಂದ್ ಹೋಗೋಣ. ಮತ್ ಇನ್ನ ಟ್ರೇಲರ್ ಚಲೋ ಅನ್ಸಿಲ್ಲ ಅಂತಂದ್ರೆ ನಾ ಇನ್ನ ಅಟ್ರಾಕ್ಟ್ ಹೆಂಗ್ ಮಾಡ್ಲಿ ನಿಮಗೆ ಅದನ್ನ ವಿಚಾರ ಮಾಡ್ತೀನಿ. ಅರ್ಥ ಆಗ್ಲಿಕ್ಕೆ ನಾ ಹೇಳೋದು? ಅಭಿಷೇಕ್ is joining now. Okay, good. Right. So now let's see for this screen. Let's read for that. Okay, retailer is a person or institution who delivers the goods to find the consumer in the channel of the distribution points. Channel of the distribution points, goods and the services are created for the consumption and used by the people. Okay, it is the retailer who assumes the role of the taking the goods to its final destiny of the consumption. So ಏನ್ರಿ ಇದನ್ನೆಲ್ಲ ಹೇಳಿದ್ರೆ ಏನೇನೋ ಓದ್ಬಿಟ್ರಿ, ಏನನ್ನೋ ಗೊತ್ತಾಗ್ಲಿಲ್ಲ. Yes, retailer is a person of the institution who delivers the goods to find the consumers in the channel of the distribution point. Goods and the services are created for the consumption and used by the people. Okay, ಅಂದ್ರೆ ಏನು, ultimately person or the institution of the ಅಂಗಡಿ, okay, final goods and services ಅನ್ನ ಫೈನಲ್ ಕಸ್ಟಮರ್ಸ್, ಫೈನಲ್ ಕನ್ಸ್ಯೂಮರ್ಸ್ ಗೆ ಡೆಲಿವರಿ ಮಾಡ್ತಾರೆ. ಇದಕ್ಕೆ ನಾವು ಆರ್ಗನೈಸ್ಡ್ ಅಂತ ಹೇಳ್ತೀವಿ, ಸಿಸ್ಟಮ್ಯಾಟಿಕ್ ಮ್ಯಾನರ್ ಒಳಗಡೆ. ಓಕೆ, ದೆನ್ ಅನ್ಆರ್ಗನೈಸ್ಡ್ ಅಂತ ಏನ್ ಹೇಳ್ತೀವಿಪ್ಪ ಅಂತಂದ್ರ, ಅಲ್ಲಿ ರಿಟೇಲರ್ ಇಸ್ a trade have developed other the period of the time from unorganized street. Unorganized ಅಂದ್ರೆ street vendor or sell like sabji wala, pan wala. Okay, so many things are there. Kirana shops also comes under this. ಮತ್ತು organized shops ಅಂತಂತಂದ್ರೆ supermarket, super bazaar, departmental store. Today that's what we have said. Today we see revolution in the field of retail business with the entry of the firms like Big Bazaar. You know that Big Bazaar is entering into the entered long back actually. Okay, adu aitu, McDonald's atu. Yes, this is very much important. Walmart is trying to enter into the India. Okay, Walmart, that are the not just deliver goods but also satisfy needs and the wants of the people, thereby the ensuring the customers delight. Retailing has developed as a more organized activity, adopting functions of marketing and distribution of goods and the services. So what it mean ultimately, guys? Earlier, organized and the unorganized, we are just trying to sell the products. Okay, unorganized means we are just trying to sell our product, but in an organized manner, that's what we are saying. That is, nowadays they are entering and their main intention is to satisfy the needs and the wants of the people. Okay, ಬರೇ ಸೆಲ್ ಮಾಡೋದು ಒಂದೇ ಉದ್ದೇಶ ಅಲ್ಲ. ಇವೆಲ್ಲ ಏನ್ ಹೇಳಿದ್ರಲ್ಲ ನೀವಾಗ, ಬಿಗ್ ಬಜಾರ್ ಆಗ್ಲಿ, ಮ್ಯಾಕ್ಡೊನಾಲ್ಡ್ಸ್ ಆಗ್ಲಿ, ವಾಲ್ಮಾರ್ಟ್ ಆಗ್ಲಿ, ಇವೆಲ್ಲ ಉದ್ದೇಶ ಏನು ಅಂತಂದ್ರೆ ಬರೇ ನಾವು ಮಾರಾಟ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆಯಾಗಿ ಸಂತೃಪ್ತಿ ಕೊಡಬೇಕು, ಗ್ರಾಹಕರಿಗೆ ಸಂತೃಪ್ತಿ ಕೊಡಬೇಕು. ಯಾವಾಗ ಸಂತೃಪ್ತಿ ಸಿಗ್ತದ, ಅವ್ರಿಗೆ ಏನು ಬೇಕು ಅದು ಸಿಕ್ತಪ್ಪ ಅಂತಂದ್ರ ಮಾತ್ರ ಅವರಿಗೆ ಸಂತೃಪ್ತಿ ಸಿಗಲಿಕ್ಕೆ ಸಾಧ್ಯತೆ. ಓಕೆ, ಆಮೇಲೆ ಏನದಂತಂದ್ರೆ they have said ensuring the customer delight. What it mean? Ensuring the customer delight. What do you mean by the delight?
Can anyone tell me? Can anyone send a message? ಏನ್ರಪ್ಪ ಇದು ಡಿಲೈಟ್ ಅಂದ್ರೆ ಏನ್ರಿ? Yes, anyone can reply. What do you mean by the delight? If you know, no, you can say yes. If you don't know, yes. It's exactly Priya Alu happy. No, not the delight means we need to. Yes, anyone is replying? Delighting is giving the knowledge, that is the empowerability. Okay, we are just giving the knowledge. What is he getting more than wanted? No, not like that, Aditya. It's a delight means you need to give the more knowledge, more power. That is what the delight. What it is, right? So ಈಗಿನ ಕಸ್ಟಮರ್ಸ್ ಹೆಂಗದ ಅಂತಂದ್ರೆ ಬರೇ ಪ್ರಾಡಕ್ಟ್ಸ್ ಅನ್ನ ಕೊಡೋದು ತಗೊಳ್ಳೋದು ಅಷ್ಟೇ ಅಲ್ರಿ. ಈಗಿನ ಕಸ್ಟಮರ್ಸ್ ಹೆಂಗದ ಅಂತಂದ್ರೆ ಅವರಿಗೆ ನೀವು ಹೆಚ್ಚಿನ ನಾಲೆಜ್ ಕೊಡಬೇಕು. ಏನಾದ್ರೂ ಒಂದು ಕ್ಯೂರಿಯಾಸಿಟಿಯನ್ನು ಕ್ಯೂಸ್ ಅಂತ ಹೇಳ್ತೀವಿ ನಾವು. That has to be create in your product or in your service. This is an important, okay, and this is how it's the organized sector is developing. You know that many of the pizza centers, I'm unable to recall that particular name. Okay, that's a pizza. I don't know. It's a Pizza Hut or what is that? So you know that ಅಲ್ಲಿ ಹೆಂಗಿದೆ ಅಂತಂದ್ರೆ once you have the pizza and everything with the food whatever you wanted, after that while going back there is a bell will there. Bell ಅಂತಂದ್ರೆ ಬರೀ ಹಿಂಗ್ ಟಿಂಗ್ ಡಾಂಗ್ ಅಲ್ರಿ, ಗಂಟಿ. ಗುಡಿ ಒಳಗೆ ಗಂಟಿ ಇರ್ತಾವಲ್ಲ ಆ ತರ ಗಂಟೆ ಇರ್ತದೆ. ಸೊ ನೀವು ಹೋಗ್ತಾ ನೀವು ಡೋರ್ ಕಡೆ ವಾಪಸ್ ಅಂದ್ರೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆ ಗಂಟಿ ಹೊಡೆದ್ರಂತೆ ಅಲ್ಲಿ ಇರುವಂತ ಎಂಪ್ಲಾಯೀಸ್ ಎವ್ರಿಥಿಂಗ್ ಫ್ರಮ್ ಟಾಪ್ ಮಿಡ್ ಆರ್ ದ ಲೋ, all kind of employees will stand and they will say thank you all together chorus. ಸ್ವಲ್ಪ ವಿಭಿನ್ನ ಆಗಿ ಮಾಡೋದ್ರಿ ಸೇಲ್ ಮಾಡ್ಲಿಕ್ಕೆ. ಓಕೆ, ನನಗೆ ಏನಾದ್ರೂ ನೆನಪದ ಅದು ಹೆಂಗದ ಅಂತಂದ್ರೆ ಅದು ಬ್ರಾಂಚಸ್ ಬಹಳ ಅದಾವು. ಸಾರಿ, ಓಕೆ. ಸೊ ಹೆಂಗದ ಅಂತಂದ್ರೆ ನೀವು ಗಂಟೆ ಹೊಡೆದ್ರಂತ ಎಲ್ಲಾರು ನಿಂತು ಥ್ಯಾಂಕ್ ಯು ಅಂತ ಹೇಳ್ತಾರೆ. ದಿಸ್ ಇಸ್ ಹೌ ದೇ ಆರ್ ಗಿವಿಂಗ್ ದ ರೆಸ್ಪೆಕ್ಟ್ and this is how they have kept the feedback session. Okay, when you are going to ring the bell, when you are going to bell that, if you are satisfied you can bell it. If you are not satisfied you can go as it is, no problem at all. आप भी कुछ मत बोलो, हम भी कुछ मत बोलेंगे, लेकिन आप जब बेल बजाएंगे ना तो सब लोग मिलके बोलते हैं कि थैंक यू. This is how, and I said the delightful. So nowadays customers wanted to know something new. Customer wanted to learn new things and they are very curious to study about the new things. ನಮಗ್ ಗೊತ್ತಿರುವಂತ ಮೊಬೈಲ್ ನಾವು ತಗೊಳಂಗಿಲ್ರಿ, ನಾವು ನಮಗ್ ಗೊತ್ತಿರುವಂತ ನಮಗೆ ಸಿಸ್ಟಮ್ ನಾವು ತಗೊಳಂಗಿಲ್ಲ. ಈಗ ನಿಮ್ಗೆ ಗೊತ್ತದ ಟಿವಿ ಎಲ್ಲ ದೊಡ್ಡ ದೊಡ್ಡ ಬಂದವ, ಹೊಸ ಹೊಸ ಟೆಕ್ನಾಲಜಿ ಬಂದವು. ಓಕೆ, ಮೊಬೈಲ್ ಹೊಸ ಹೊಸ ಟೆಕ್ನಾಲಜಿ ಬಂದವು, ವಾಷಿಂಗ್ ಮಷಿನ್ ಹೊಸ ಹೊಸ ಟೆಕ್ನಾಲಜಿ ಬಂದವು. ಎಲೆಕ್ಟ್ರಾನಿಕ್ಸ್ ಇಸ್ ಇಟ್ ಸೆಲ್ಫ್ ಇಸ್ ಬಿಲ್ಡಿಂಗ್ ಎವ್ರಿ ಡೇ ಬೈ ಡೇ, ಬಟ್ ಕಸ್ಟಮರ್ ಇಸ್ ಆಲ್ಸೋ ವೆರಿ ಕ್ಯೂರಿಯಾಸಿಟಿ ಟು ಲರ್ನ್ ಆಲ್ ದಿಸ್. ವಿ ನೆವರ್ ಸೇ ನಮ್ಗೆ ಅದೇನ್ ಬಿಡಪ್ಪ ನಮ್ಗೆ ಗೊತ್ತಾಗೋದಿಲ್ಲ, ಸೊ ಹಿಂಗಾಗಿ ಮೊದಲು ಯಾವ್ದು ತಗೊಂಡಿದ್ವಿ ಅದನ್ನೇ ತಗೋಕಪ್ಪ. ನೋ, ಮೊದಲು ತಗೊಂಡಿವು ಮಾರಿ ಅದು ಆಯ್ತು. ಹೊಸದು ಈಗ ಯಾವ ರಗಡ್ ಬಂದಾವ ನೋಡು, ಹೊಸ ಹೊಸ ಟೆಕ್ನಾಲಜಿ ಬಂದದ, ಹೊಸ ಹೊಸ ಸಿಸ್ಟಮ್ ಬಂದದ. This is how the people mindset. That means they are ready to learn the things. Yeah, they are eager to learn the new things. If you are as a salesman, as a businessman, if you are not going to teach, if you are not going to give the knowledge to the customers, then you are failed in the market. Simple, guys. Then you are failed in the market. So that's the reason, guys, please delight your customers. ಕಸ್ಟಮರ್ಸ್ ಹೇಳ್ಬೇಕು, ಇವನ್ ಕಡೆ ಯಾವಾಗ ನೋಡ್ತೇವೆ ಏನೋ ಒಂದು ಹೊಸ ಐಟಮ್ ಇರ್ತದ ನೋಡ್ ಮಾರ, ಭಾರಿ ಭಾರಿ ಐಟಮ್ ಇಟ್ಟಿರ್ತದೆ. ನಿಮಗಲ್ಲಿ ಸಂಭಾಷಣೆ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾವ್ರಿ. ಸರ್ ಇಲ್ಲಿ ಬರ್ರಿ ಸರ್, ಇಲ್ಲೊಂದು ಹೊಸ ಐಟಮ್ ಬಂದದ್ ಬರ್ರಿ ಸರ್, ಫಸ್ಟ್ ಕ್ಲಾಸ್ ನಿನ್ನೆ ಬಂದಿರ್ತದ. ಇದು ಹಿಂಗದ ಟೆಕ್ನಾಲಜಿ ನಿಮ್ಗೆ ಹೇಳ್ತೀನಿ. ನೀವು ಬರೇ ನೀವು ಏನ್ ಅನ್ಕೊಂಡಿರಲ್ಲ ಅದು ಇಮಿಡಿಯೇಟ್ಲಿ ಇದು ಮಾಡಿ ತೋರಿಸ್ತದೆ. ಹಂಗೆಂಗೋ ಮಾರ ದಿಸ್ ಇಸ್ ಹಂಗೆಂಗೋ ಅಂತ ಕೇಳ್ತಿರಲ್ಲ, ಅಲ್ಲಿ ಹುಟ್ಟಿತು ಏನು, ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿತು.
That curiosity has been built in that customer. Khalas. And cash all those things. I'm saying, this is how you can do the business. This is organized retail. Upgrade the new things. Upgrade the new things. Upgrade the new technology. Upgrade the new knowledge. This is how it is required nowadays. Along with that, okay, use the little bit tradition concept also. Okay, the appearance and everything should be very systematic, and the discipline, everything. I'm just talking about the sales. Okay, actually system ಬೇರೆ ಅದ, ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ ಒಳಗೆ ಬರ್ತದೆ. ಓಕೆ, ಈ ಒಂದು ಸಿಸ್ಟಮ್ ಏನದ ಹೊಸ ಟೆಕ್ನಾಲಜಿ ಇರಬೇಕು, ಬಟ್ ನಿಮ್ಮ ಬಿಹೇವಿಯರ್ ಹೆಂಗದ, ಇದು ಮಿಕ್ಸ್ಚರ್, ದಟ್ ಇಸ್ ಕಂಬೈನ್ಡ್ ವಿತ್ ಟ್ರೆಡಿಷನಲ್ ಅಂಡ್ ದ ಮಾಡರ್ನ್ ಸೇಲ್ಸ್ ಅಂತ ಹೇಳ್ತೀನಿ. Okay, there's a combined with there's a mixture with the traditional and the modern ಅಂತಂದ್ರೆ ನೋಡಲಿಕ್ಕೆ ಮಾಡರ್ನ್, ಎಲ್ಲಿ ಅಟ್ರಾಕ್ಟ್ ಆಗ್ತಾರೆ ಮಂದಿ, ಎಕ್ದಮ್ ಸಿಸ್ಟಮೆಟಿಕ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಭಾಳ ಚಂದ ಇರಬೇಕು, ಲೈಟಿಂಗ್ ಇರಬೇಕು, ಎಲ್ಲ ಇರಬೇಕು. ಎಸ್ ಮಾಡ್ರಿ ಹಂಗ. ಇನ್ನೊಂದಿಷ್ಟು ಜನ ಹೆಂಗದ ಅಂತಂದ್ರೆ ನಿಮ್ಗೆ ಗೊತ್ತದ, ಎಲ್ಲಾ ಮಾಡರ್ನ್ ಹುಡುಗರು ಹುಡುಗಿಯರು ಕೂಡ ಮಾತಿಗೆ ಬಂದ್ರಪ್ಪ ಅಂದ್ರೆ ನಮ್ಕಿ ವರ್ಸ್ಟ್ ಇರ್ತಾರ. ನಾವಿನ ಪ್ರೊಫೆಷನಲ್ ಒಳಗೆ ಇರ್ತೀವಿ, ಏನು ಸೇಲ್ಸ್ ಮ್ಯಾನ್ ಬಗ್ಗೆ ಮಾತಾಡ್ಲಿಕ್ಕೆ ಅಲ್ಲಿ ಏನದ, ಯಾಕೆ ಮಾತಂಗೆ ಏನ್ ಬೇಕಾವ, ದಿಸ್ ಇಸ್ ರಿಕ್ವೈರ್ಡ್. Okay, so this is how we can mix with blended, blended with the traditional and the modern is required. According to that, we need to do the sales. Okay, if you have any queries, please send the message. Okay, or you can comment in the WhatsApp. Okay, now the time is up, so we'll close and we'll come for the next class. Hope you all of you satisfied with the today's class. If you have any queries, please let me know. Okay, guys. If you want to give the feedback, please give the feedback immediately before it wind up.